ಸ್ಮೆಲ್ ಬರ್ತಾ ಇದೆ. ಹಲೋ ನಮಸ್ತೆ, ವೆಲ್ಕಮ್ ಟು ಖುಷಿ ಕಪಲ್. ನೋಡಿ, ಇವತ್ತು ಒಂದು ರೆಸಿಪಿ ತಂದಿದ್ದೀನಿ. ಅದೇ ಎಣ್ಣೆ ಬದನೆಕಾಯಿ, ಆಂಧ್ರ ಸ್ಟೈಲ್ ಗುತ್ತಿ ವಂಕಾಯಿ ಕೂರ. ನೋಡಿ, ನಾನಿಲ್ಲಿ ಒಂದು 1/4 kg ಅಷ್ಟು ಬದನೆಕಾಯಿ ತಗೊಂಡು ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡಿ ಉಪ್ಪು ನೀರಲ್ಲಿ ಹಾಕಿ ಇಕ್ಕೊಳ್ಳಿ. ಯಾಕಂದರೆ ಅದೇನೋ ಒಗರು ಥರ ಇರುತ್ತಂತೆ, ಅದು ಹೋಗುತ್ತೆ ಅಂತ ಉಪ್ಪು ನೀರಿಗೆ ಹಾಕ್ತಾರೆ. ಈಗ ಫಸ್ಟ್ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಜೀರಿಗೆ, ಗಸಗಸೆ, ಎಳ್ಳು, ಹುರಿಗಡಲೆ, ಗೋಡಂಬಿ, ಕಡಲೆ ಬೀಜ, ಸ್ವಲ್ಪ ಸ್ಪೈಸಸ್, ಚಕ್ಕೆ, ಲವಂಗ, 2 ಏಲಕ್ಕಿ, ಮತ್ತು ಶುಂಠಿ, ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಒಂದು ದಪ್ಪ ಈರುಳ್ಳಿ. ಇಷ್ಟು ನಾವು ಮಸಾಲೆಗೆ ಬೇಕಾಗಿರೋ ಐಟಮ್ಸು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಟೊಮೊಟೊ. ಆ ಈರುಳ್ಳಿನ ಹಚ್ಕೊಳ್ಳಿ, ದಪ್ಪಗೆ ಹಚ್ಕೊಳ್ಳಿ, ಪರವಾಗಿಲ್ಲ, ಯಾಕಂದರೆ ಮಿಕ್ಸಿಗೆ ಹಾಕ್ತೀವಿ. ಮತ್ತು ಸ್ವಲ್ಪ ಕೊಬ್ಬರಿ, ಕರಿಬೇವು. ಇಷ್ಟು ನೋಡ್ರಿ ಮಸಾಲೆಗೆ ಬೇಕಾಗಿರೋ ಐಟಮ್ಮು. ಫಸ್ಟು ಸ್ಟವ್ ಹಚ್ಕೊಳ್ಳಿ. ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಕ್ಕೊಂಡು, ಪ್ಯಾನ್ ಬಿಸಿ ಆದಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ರಿ. ಆಯಿಲ್ ಹಾಕದೇ ಇದ್ದರೂ ಪರವಾಗಿಲ್ಲ, ನಾನು ಸ್ವಲ್ಪ ಆಯಿಲ್ ಹಾಕ್ಕೊತೀನಿ. ಆಯಿಲ್ ಹಾಕ್ಕೊಂಡು ನಾವು ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ವಲ್ಲ ಐಟಮ್ಸು, ಅವನ್ನೆಲ್ಲ ಒಂದೊಂದು ಆಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ, ನಾನೀಗ ಗೋಡಂಬಿ ಹಾಕಿದ್ದೀನಿ, ಕಡಲೆ ಬೀಜ ಹಾಕಿದ್ದೀನಿ, ಮತ್ತು ಕಡಲೆಪಪ್ಪು, ಗಸಗಸೆ, ಮತ್ತು ಎಳ್ಳು, ಶುಂಠಿ, ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಮತ್ತು ಸ್ಪೈಸಸ್ ಇರುತ್ತಲ್ಲ, ಚಕ್ಕೆ, ಲವಂಗ, ಮತ್ತು ಏಲಕ್ಕಿ, ಸ್ವಲ್ಪ ಜೀರಿಗೆ, ಕರಿಬೇವು, ಮತ್ತು ಒಣಗೊಬ್ಬರಿ ಆರ್ ಹಸಿ ಕೊಬ್ಬರಿ ಯಾವುದಿದ್ರೂ ಸರಿ. ಮತ್ತು ಈರುಳ್ಳಿ, ಹಚ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿರಿ. ಮತ್ತು ಮಿಕ್ಕಿರೋ ಕೊತ್ತಂಬರಿ ಸೊಪ್ಪು, ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಈ ಮಸಾಲೆಗೆ ಧನಿಯಾ ಹಾಕಬೇಕು. ಅಂದರೆ ನನ್ನ ಹತ್ರ ಧನಿಯಾ ಇರಲಿಲ್ಲ, ಅದಕ್ಕೋಸ್ಕರನೇ ಧನಿಯಾ ಪೌಡ್ರೇ ಹಾಕ್ಕೊತೀನಿ ನಾನು. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡು ಅದು ಈ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ತಾ ಇದ್ರೇ ಘಮ 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 ಅಂತ ಇರುತ್ತೆ. ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡುವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಳಿ. ನೋಡಿ, ನಾನೀಗ ಅದನ್ನು ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡು ಇಕ್ಕಿದ್ದೀನಿ. ಆ ಪೇಸ್ಟ್ನ ತಗೊಂಡು ನಾವು ಆವಾಗಲೇ ಕಟ್ ಮಾಡ್ಕೊಂಡಿದ್ದೀವಲ್ಲ ಆ ಬದನೆಕಾಯಿ ಒಳಗೆ ಸೇರಿಸ್ಕೋಬೇಕು ಚೆನ್ನಾಗಿ. ಎಲ್ಲ ಬದನೆಕಾಯಿಗೂ ಆ ಮಿಕ್ಸರ್ನ ಫಿಲ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಹಚ್ಚಿ ಅದರೊಳಗೆ ಒಂದು ಪ್ಯಾನ್ ಇಕ್ಕೊಂಡ್ರಿ. ಪ್ಯಾನ್ ಬಿಸಿ ಆದಮೇಲೆ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ, ಯಾಕಂದರೆ ಅದರ ಹೆಸರಲ್ಲೇ ಇದೆ ಎಣ್ಣೆ ಬದನೆಕಾಯಿ. ಸೊ ಆಯಿಲ್ ಜಾಸ್ತಿನೇ ಬೇಕಾಗುತ್ತೆ. ಎಣ್ಣೆಯಲ್ಲಿ ಬದನೆಕಾಯಿ ಫ್ರೈ ಆದರೆ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಸಾಸಿವೆ ಹಾಕಿ ಚಟಪಟ ಅನ್ಸ್ಕೊಳ್ರಿ. ಅಡಿಷ್ನಲ್ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ಳಿ, ಪರವಾಗಿಲ್ಲ. ಮತ್ತು ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಫ್ರೈ ಆದಮೇಲೆ ನಾವು ಮಸಾಲೆ ಮಿಕ್ಸ್ ಮಾಡ್ಕೊಂಡಿರೋ ಬದನೆಕಾಯಿ ಎಲ್ಲ ಹಾಕಿ ಫ್ರೈ ಮಾಡಿರಿ ಸ್ವಲ್ಪ ಹೊತ್ತು. ಮುಚ್ಚಳ ಮುಚ್ಚಿಬಿಟ್ಟು ನೋಡಿ, ಈಗ ಒಂದು 40% ಆಫ್ ಬದನೆಕಾಯಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಿದೆ. ಮಸಾಲೆ ಮಿಕ್ಕಿರುತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ಅದರಲ್ಲೂ ಸ್ವಲ್ಪ ಏನಾದರೂ ಹಸಿ ವಾಸನೆ ಇದ್ದರೆ ಹೋಗುತ್ತೆ. ಮತ್ತು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ
ಟೇಸ್ಟ್ ನೋಡಿರಿ, ಏನಾದರೂ ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ದರೆ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಚೆನ್ನಾಗಿ ಬದನೇಕಾಯಿ ಬೇಯೋ ತನಕ ಮುಚ್ಚಳನ ಮುಚ್ಚಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಫೈನಲ್ ಟಚ್ ನೋಡಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಆ ಮುಚ್ಚಳನ ಸ್ವಲ್ಪ ಹೊತ್ತು ಮುಚ್ಚಿಬಿಡಿ. ಏನೇ ಮಾಡಿದ್ರೂ ಲವ್ವಿಂದ ಮಾಡಿ, ಸಿಂಪಲ್ಲಾಗಿರೋ ಅಡುಗೆ ಕೂಡ ಸೂಪರಾಗಿ ಬರುತ್ತೆ. 2 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಿದ್ದೀನಿ. ಈಗ ತೆಗಿತಾ ಇದ್ದೀನಿ ನೋಡಿ. ಏನ್ರಿ ಇಂಥ ಸ್ಮೆಲ್ ಬರ್ತಾ ಇದೆ. ನೋಡಿ, ಎಣ್ಣೆ ಬದನೆಕಾಯಿ ಆಂಧ್ರ ಸ್ಟೈಲ್ ಗುತ್ತಿ ವಂಕಾಯಿ ಕೂರ ರೆಡಿ ಆಗಿದೆ ನೋಡಿ. ಈಗ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ.